ನಾನು ಈ ಹಿಂದೆ 5 months ಬ್ಯಾಕು ಚಂದನ್ ಗೌಡ್ರದ್ದು ಬಟ್ಟೆ ಅಂಗಡಿ ಓಪನ್ ಆಗುತ್ತೆ. ಚಂದನ್ ಗೌಡ್ರು ಈ ಅಭಿ ಒಂದೆರಡು ವರ್ಷದಿಂದ ಪರಿಚಯ ನನಗೆ. ಚಂದನ್ ಗೌಡ್ರಿಂದನೇ ಅಭಿ ಪರಿಚಯ ಆಗಿದ್ದು. ಬಿಕಾಸ್ ಚಂದನ್ ಗೌಡ್ರು ಎಡಿಟರ್ ಅಭಿ, ಈ ಯುನೈಟೆಡ್ ಮೀಡಿಯಾ ಅಭಿ ಏನಿದ್ದಾನೆ ಅವರು ಚಂದನ್ ಗೌಡ್ರು ಎಡಿಟರು. ನಾನು ಈ ಹಿಂದೆ ಅಂತಂದರೆ 5 months ಬ್ಯಾಕು ಚಂದನ್ ಗೌಡ್ರದ್ದು ಬಟ್ಟೆ ಅಂಗಡಿ ಓಪನ್ ಆಗುತ್ತೆ. ಆ ಬಟ್ಟೆ ಅಂಗಡಿಗೆ ಚಂದನ್ ಗೌಡ್ರು ನನ್ನ ಇನ್ವೈಟ್ ಮಾಡ್ತಾರೆ. ಇನ್ವೈಟ್ ಮಾಡಿದಾಗ ನಾನು ಸರಿ ಅಂದ್ಬಿಟ್ಟು ನಾನು ಹೋಗ್ತೀನಿ. ಅದೇ ಬಟ್ಟೆ ಅಂಗಡಿಗೆ ಇದು ಅಭಿ ಚಂದನ್ ಗೌಡ್ರ ಬಟ್ಟೆ ಅಂಗಡಿಗೆ ಕ್ಯಾಮ್ರಾಮನ್ ಆಗಿ ಬಂದಿರ್ತಾನೆ. ಕ್ಯಾಮ್ರಾಮನ್ ಆಗಿ ಬಂದಿದ್ದಾಗ ಸುಮಾರು ಅದಾದೆಲ್ಲ ಕ್ಯಾಮ್ರಾ ವರ್ಕ್ ಎಲ್ಲ ಮುಗಿದ್ಮೇಲೆ ನಾನು ಅಭಿ ಸಪ್ರೇಟಾಗಿ ಕೂತ್ಕೊಂಡು ಒಂದು 2 hour ಮಾತಾಡ್ತೀವಿ. 2 hour ಮಾತಾಡಿದಾಗ ಅವ್ನು ನಾನು ಕೇಳ್ತೀನಿ, ಅಭಿಗೆ ನನಗೊಂದು ಕುತೂಹಲ. ಯಾಕಂತಂದರೆ ಸಮೀರ್ ವಿಡಿಯೋ ಬಂದು 1 month ಆಗಿತ್ತು ಅಷ್ಟೇ. 1 month ಆಗಿತ್ತು. ಚಂದನ್ ಗೌಡ್ರು ಸಮೀರ್ ವಿಡಿಯೋ ಬಂದು 1 monthಗೆ ಅವ್ರ ಬಟ್ಟೆ ಅಂಗಡಿ ಓಪನ್ ಮಾಡಿದ್ರು. ಸರಿ ಅಂದ್ಬಿಟ್ಟು ನಾನು ಹೋಗ್ತೀನಿ. ಅಲ್ಲಿ ಕೇಳ್ತೀನಿ, ಕುತ್ಕೊಂಡು ಒಂದೆರಡು ಅವರ್ ಕುತ್ಕೊಂಡು ಮಾತಾಡಿದಾಗ ನಾನು ಅಭಿ ಹತ್ರ ಕೇಳ್ತೀನಿ, ಏನು ಬ್ರೋ ಇಷ್ಟೊಂದು ವೈರಲ್ ಆಗೋಯ್ತಲ್ಲ ವಿಡಿಯೋ? ಯಾಕಂತಂದರೆ ಸಖತ್ತಾಗಿ ವೈರಲ್ ಆಗಿತ್ತದು ಫ್ರೆಶ್ನೇ ವಿಡಿಯೋ. ಇಷ್ಟೊಂದು ವೈರಲ್ ಆಗೋಯ್ತಲ್ಲ ಹೆಂಗೆ ಅಂತ. ಅಭಿ ಹೇಳ್ತಾನೆ, ನೀನು ಜಸ್ಟ್ ವೈರಲ್ ಆಗಿದ್ದು ನೋಡಿದ್ಯಾ? ಹೆಂಗೆ ವೈರಲ್ ಆಯಿತು ಅಂತ ನೋಡಲಿಲ್ಲ ನೀನು, ಅದರಿಂದ ಎಷ್ಟು ಕೆಲಸ ನಡೆದಿದೆ ಅಂತ ನೋಡಲಿಲ್ಲ ಅಂತ. ನಾನು ಕುತೂಹಲದಿಂದ, ಹೌದಾ ಹೆಂಗೆ ಬ್ರೋ ಇಷ್ಟೊಂದು ವೈರಲ್ ಆಗೋಕ್ಕೆ ಕಾರಣ ಏನು ಅಂತ ಕೇಳ್ತೀನಿ. ಆವಾಗ ಇದೇ ಅಭಿ ಹೇಳ್ತಾನೆ, ಇದರಿಂದ 300-400 ಟ್ರೋಲ್ ಪೇಜು ಕೆಲಸ ಮಾಡಿದೆ, 50ರಿಂದ 60 ಕಂಟೆಂಟ್ ಕ್ರಿಯೇಟರ್ಸ್ ಕೆಲಸ ಮಾಡಿದ್ದಾರೆ ಅಂತ. ಹೌದಾ? ಇದಕ್ಕೆಲ್ಲ ಯಾಕೆಂತಂದ್ರೆ ಕಂಟೆಂಟ್ ಕ್ರಿಯೇಟರ್ಸ್, ನಾನು ಒಬ್ಬ ಯೂಟ್ಯೂಬರ್ ಆಗಿರೋದ್ರಿಂದ ಈ ಥರ ಪ್ರಮೋಟ್ ವಿಡಿಯೋ ಆಗಿರೋದ್ರಿಂದ ಯಾರು ಸುಮ್ಮನೆ ಪ್ರಮೋಟ್ ಮಾಡಲ್ಲ. ಇದಕ್ಕೆಲ್ಲ ಫಂಡ್ ಎಲ್ಲಿಂದ ಬರುತ್ತೆ ಅಂತ ನಾನು ಕೇಳಿದಾಗ ಇದೇ ಹೇಳಿದಾರೆ ನಮ್ಮ ಬಾಸ್ ಗಿರೀಶ್ ಮಟ್ಟಣ್ಣ, ಮಹೇಶ್ ತಿಮ್ರೋಡಿಯವರು. ಇದಕ್ಕೆಲ್ಲ ಫಂಡ್ ಮಾಡೋದು ನೀನು ಬಾ, ನಿನಗೂ ಏನು ಫೈನಾನ್ಷಿಯಲಿ ಇರ್ಬೋದು, ಮತ್ತು ಟ್ರಾನ್ಸ್ಪೋರ್ಟ್ ಇರ್ಬೋದು, ಮತ್ತು ಈಗ ಉಳ್ಕೊಳ್ಳೋಕೆ ವ್ಯವಸ್ಥೆ ಇರ್ಬೋದು. ನಿನ್ನ ತಿಮ್ರೋಡಿಯವ್ರ ಮನೇಲಿ ಉಳ್ಕೊಳ್ಳುವಂತೆ ಇಲ್ಲ ಅಂತಂದ್ರೆ ನಿನ್ಗೆ ಅಡ್ಜಸ್ಟ್ ಆಗಿಲ್ಲ ಅಂತಂದರೆ ಸಪ್ರೇಟ್ ರೂಮ್ ಮಾಡ್ಕೊಡ್ತೀವಿ ಅಂತ ಇದೇ ಅಭಿ ನನಗೆ ಹೇಳಿರೋದು. ನಂತರ ನಾನು ಕಾಲೇಜ್ ಟೈಮ್ ಬೇರೆ ನನಗೆ ಅವಾಗ, ಮತ್ತು ಎಕ್ಸಾಮ್ ಟೈಮ್ ಬೇರೆ. ನಾನು ಹೋಗಿಲ್ಲ. ಯಾಕೆಂತಂದರೆ ನನಗೂ ಈ ಕೇಸ್ ಬಗ್ಗೆ ಏನೂ ಗೊತ್ತಿಲ್ಲ. 0 ನಾಲೆಡ್ಜ್ ಇಟ್ಕೊಂಡು ಒಂದು ಕೇಸ್ ಬಗ್ಗೆ ಇನ್ವಾಲ್ವ್ ಆಗಬಾರ್ದು. ನಾಳೆ ದಿನ ನಮಗೆ ಕುತ್ತಿಗೆಗೆ ಬಂತು ಅಂದರೆ ಅದನ್ನು ನಾವು ಡಿಫೆಂಡ್ ಮಾಡ್ಕೊಳ್ಳೋದು ಕಷ್ಟ ಆಗ್ಬಿಡುತ್ತೆ. ಬಟ್ ಅದಕ್ಕೋಸ್ಕರ ನಾನು ಹೋಗಿಲ್ಲ. ಅದಾದಮೇಲೆ ನಾನು ಪ್ರಶ್ನೆಗಳು ಕೇಳ್ತಾ ಶುರು ಮಾಡ್ತೀನಿ. ಬಟ್ ಎಲ್ಲರೂ ಧರ್ಮಸ್ಥಳದ ಪರ ಅಂತಂದರೆ ನಾನು ಯಾವುದೇ ವಿಡಿಯೋ ನೋಡಿ ಧರ್ಮಸ್ಥಳದ ಪರ ಅಂತ ನಾನು ಹೇಳೇ ಇಲ್ಲ. ಪ್ರಶ್ನೆಗಳು ಕೇಳಕ್ಕೆ ಶುರು ಮಾಡ್ತೀನಿ, ನನ್ನಲ್ಲಿದ್ದ ಪ್ರಶ್ನೆಗಳು. ಅವಾಗ ನನಗೆ ಗೊತ್ತಾಗುತ್ತೆ ಇದು ದೊಡ್ಡ ಷಡ್ಯಂತ್ರ. ಇದೇ ಚಂದನ್ ಗೌಡ್ರು ಯೂಟ್ಯೂಬ್ ಚಾನಲಲ್ಲಿ ಸಮೀರ್ ವಿಡಿಯೋ ಬಿಟ್ಟ ನಂತರ ಒಂದು 2-3 ದಿನಕ್ಕೆ ವಿಡಿಯೋ ಬಿಡ್ತಾರೆ. ಯಾರೂ ವಿಡಿಯೋ ಬಿಟ್ಟಿಲ್ಲ. ಯಾಕೆ ನೀವು ವಿಡಿಯೋ ಬಿಡ್ತಲ್ಲ ಅಂತ ಅಂದ್ಬಿಟ್ಟು ಜನ ಕೇಳ್ತಾರೆ. ಆವಾಗ ಇದೇ ಚಂದನ್ ಗೌಡ ಬಂದು ಹೇಳ್ತಾನೆ, ನನಗೆ ಸ್ವಲ್ಪ ಗೊಂದಲಗಳಿದ್ದು, ಅದಕ್ಕೋಸ್ಕರ ನಾನು ವಿಡಿಯೋ ಬಿಟ್ಟಿಲ್ಲ. ನಮ್ಮದೇ ಕಮ್ಯುನಿಟಿಯ ಒಬ್ಬ ಯೂಟ್ಯೂಬರ್, ನಮ್ಮದೇ ಅಂದರೆ ನಮ್ಮ ಒಬ್ಬ ಹುಡುಗ, ನಮ್ಮದೇ ಕಮ್ಯುನಿಟಿ ಒಬ್ಬ ಯೂಟ್ಯೂಬರ್, ಒಬ್ಬ ಹುಡುಗ ನನಗೆ ಫಂಡ್ ಮಾಡ್ತಾನೆ. ಫಂಡ್ ಮಾಡ್ತೀನಿ, ಸೌಜನ್ಯ ಪ್ರಕರಣದಲ್ಲಿ ಹಿಂಗೆ ಹೋರಾಟ ಮಾಡ್ತಾ ಇದ್ದೀವಿ, ಅದಕ್ಕೆ ನಾವು ಬೇಕಾದಂಥ ಫಂಡ್ ಮಾಡ್ತೀವಿ, ನೀವು ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳ್ತಾರಂತೆ. ಆ ಹುಡುಗ ಅಭಿನೇ. ಆ ಹುಡುಗ ಬೇರೆ ಯಾರೂ ಅಲ್ಲ. ಅಭಿನೇ. ನನಗೆ ನಾನೇ ಹೇಳ್ತಾ ಇದ್ದೀನ, ನನ್ನೇ ಕರೆದಿದ್ದಾನೆ ಅವನು, ಬಾ ನಿಂಗೆ ಫಂಡ್ ಕೊಡಿಸ್ತೀನಿ ಅಂತ. ಇನ್ನು ಅಂಥದ್ರಲ್ಲಿ ಚಂದನ್ ಗೌಡ್ರಿಗೆ ಅಪ್ರೋಚ್ ಮಾಡಿರಲ್ವಾ? ಇದೇ ಚಂದನ್ ಗೌಡ್ರು ದೊಡ್ಡ ಷಡ್ಯಂತ್ರ ಸರ್. ಇದರಿಂದ ತುಂಬಾ ಕೆಲಸ ನೀವೆಲ್ಲ ಏನಕ್ಕೆ ಆಕಸ್ಮಿಕವಾಗಿ ಸಮೀರ್ ವಿಡಿಯೋ ಬಿಟ್ಟಿದ್ದು ಅನ್ಕೊಂಡಿದ್ದೀರಾ? ನೆವರ್. ಇದರಿಂದ ತುಂಬಾ ವರ್ಕ್ ನಡೆದಿದೆ, ತುಂಬಾ ಕೆಲಸಗಳು ನಡೆದಿದೆ. ಹಿಂಗೆ ವಿಡಿಯೋ ಹೋಗ್ಬೇಕು ಅಂತಿದೆ, ಹಿಂಗೆ ಅದು ಪ್ರಮೋಟ್ ಆಗ್ಬೇಕು ಅಂತಿದೆ. ಹಿಂಗೆ ಅವ್ರು ಅನ್ಕೊಂಡಂಗೆ ಸಕ್ಸಸ್ ಆದ್ಮೇಲೆ ನೆಕ್ಸ್ಟ್ ಏನೇನ್ ಮಾಡ್ಬೇಕು ಅಂತ ಅವರೆಲ್ಲ ಪ್ಲಾನ್ ಹಾಕೊಂಡಿದ್ದಾರೆ. ಪ್ರೀ ಪ್ಲಾನಡ್. ನೀವು ನೋಡಿ, ನೈಟ್ ಟೈಮ್ ಅವ್ರು ಬಂದು ಸಮೀರ್ ಮನೆಗೆ ಇದು ಕೊಡೋದು. ಆಲ್ರೆಡಿ ಬೇಲ್ ಹೆಂಗಿತ್ತು, ಆಲ್ರೆಡಿ ಲಾಯರ್ಗಳು ಹೆಂಗೆ ಎಂಟ್ರಿ ಆದ್ರು. ಅಷ್ಟೊಂದು ಫಾಸ್ಟಾ ಇವ್ರು? ಹಂಗಾದ್ರೆ ಗಿರೀಶ್ ಮಠಣ್ಣನವ್ರು ಅಷ್ಟೊಂದು ಫಾಸ್ಟಾ? ಜುಯ್ ಅಂತೆಲ್ಲ ಕೆಲಸ ಮಾಡ್ಬಿಡಕ್ಕೆ. ಇದೇ ನಾನು ಚಂದನ್ ಗೌಡ್ರಿಗೆ ಹೇಳ್ತೀನಿ, ಚಂದನ್ ಗೌಡ್ರ ಜೊತೆ ತಗೋತೀನಿ, ಬೇರೆ ಯಾರು ಬೇಡ. ಇದೇ 1-1.5 ವರ್ಷದ ಹಿಂದೆ MP ಎಲೆಕ್ಷನ್ನಲ್ಲಿ ನನ್ನ ಹತ್ರ ದುಡ್ಡೇ ಇಲ್ಲ. 1-1.5 ಲಕ್ಷಕ್ಕೆ ಅವ್ರು ಚೈನ್ ಅಡ ಮಡಗ್ತಾರೆ. ಅವ್ರು ಚೈನ್ ಅಡ ಮಡಗಿ 1-1.5 ವರ್ಷಕ್ಕೆ 50 ಲಕ್ಷದ್ದು ಅಂಗಡಿ ಮಾಡ್ತಾರೆ ಅಂತಂದ್ರೆ ಏನು ಕಮ್ಮಿ ಆಗೋಯ್ತಾ? 50 ಲಕ್ಷ ದುಡ್ಡು ಬಂಡವಾಳ ಹಾಕ್ಬಿಟ್ಟು ಅಂಗಡಿ ಮಾಡ್ತಾರೆ ಅಂತಂದ್ರೆ ಎಲ್ಲಿಂದ ಬಂತು ದುಡ್ಡು? ಅದಲ್ವಾ? ಈಗ ಚಂದನ್ ಗೌಡ್ರದ್ದು ನನ್ನ ಹತ್ರ ಇನ್ನೂ ಸಾಕ್ಷಿ ಇದೆ ಚಂದನ್ ಗೌಡ್ರ ವಿರುದ್ಧ. ಅವ್ರ ಜೊತೆಲಿ ಇದ್ದವರೇ ಹೇಳಿದ್ದಾರೆ. ಅಭಿ ವಿರುದ್ಧನೇ ಸಾಕ್ಷಿ ಇದೆ. ಅವ್ರ ಜೊತೆಲಿ ಇದ್ದಾರೆ, ಕಾಲ್ ಮಾಡಿ ಹೇಳಿರೋದು. 2 hour ರೆಕಾರ್ಡ್ ಇದೆ ನಮ್ಮ ಹತ್ರ ಅವ್ರು ಮಾತಾಡಿರೋದು. ಅಭಿ ಒಬ್ಬನೇ ಕ್ರಿಯೇಟ್ ಮಾಡಿಲ್ಲ ಆ ಚಾನಲ್ನ. ಅಭಿ ಕ್ರಿಯೇಟ್ ಮಾಡಿದ್ದು 4 ಜನ ಆ ಚಾನಲ್ನ. ಅದರಲ್ಲಿ ಒಬ್ರು ನನ್ ಕಾಲ್ ಮಾಡಿ ಹೇಳಿದ್ದಾರೆ, ನಾವು ಬೇಡ ಅಂದೋ, ಇವ್ರ ದುಡ್ಡಿಂದೆ ಹೋದ್ರು, ಅದಕ್ಕೋಸ್ಕರ ನಾವು ಲೀವ್ ಆಗ್ಬಿಟ್ಟು
ಅಂತ ಅವರೇ ಫೋನ್ ಮಾಡಿ ಹೇಳಿದ್ದಾರೆ ನಮಗೆ. ಈಗ ನೀವು ಇಷ್ಟೆಲ್ಲ ಮಾತಾಡ್ತೀರಾ, ನಿಮ್ಮ ವಿರುದ್ಧನೂ ಕಮೆಂಟ್ಗಳು ಬರ್ತಾ ಇದೆ, ಪ್ರಶ್ನೆ ಮಾಡ್ತಾ ಇದ್ದಾರೆ, ನೀವು ದುಡ್ಡು ತಗೊಂಡಿದ್ದೀರಾ ಸರ್? ಅದೇ ಪ್ರೂವ್ ಮಾಡಲಿ. ನನ್ನ ಬ್ಯಾಂಕ್ ಸ್ಟೇಟ್ಮೆಂಟ್ ಇಂದ ಹಿಡಿದು ನಮ್ಮ ಮನೆಯವ್ರ ಬ್ಯಾಂಕ್ ಸ್ಟೇಟ್ಮೆಂಟ್ ಹಿಡಿದು ಎಲ್ಲಾನು ಕೊಡ್ತೀನಿ. ನನಗದ್ರ ಅವಶ್ಯಕತೆನೇ ಇಲ್ಲ. ಹಂಗ್ ದುಡ್ಡು ತಗೊಂಡ್ಮಾಡೋದಾಗಿದ್ದಿದ್ರೆ ಯಾವಾಗ್ಲೂ ಮಾಡ್ತಿದ್ದೆ. ಅಭಿ ಆಫರ್ ಕೊಟ್ಟಾಗಲೇ ನಾನು ಹೋಯ್ತಿದ್ದೆ, ನಡಿಗುರು ನಮ್ಗೆ ದುಡ್ಡು ಇಂಪಾರ್ಟೆಂಟು ಅಂತ. ದುಡ್ಡು ಇಂಪಾರ್ಟೆಂಟ್ ಅಲ್ಲ ಸರ್. ನಾನು ಹೇಳಿರೋದು ಹೇಳಕ್ಕೆ ದುಡ್ಡು ತಗೊಂಡವನೇ ಅಂತಂದ್ರೆ ಸಮೀರ್ ಎಷ್ಟು ತಗೊಂಡಿರ್ಬೋದು? ಮತ್ತೆ ನೀವು ಪ್ರಶ್ನೆ ಮಾಡಿ ಸಮೀರ್ನ, ವಿಡಿಯೋ ಮಾಡಿದ್ದಿಲ್ಲಪ್ಪ ಎಷ್ಟು ತಗೊಂಡಿದ್ದಾನೆ ಅಂತ. ಇದೇ ಅಭಿ ಹೇಳಿದ್ದಾನೆ ನನಗೆ ಸಮೀರ್ಗೂ ಸಹಿತ ಫಂಡಿಂಗ್ ಆಗಿದೆ ಅಂತ. ಸಮೀರ್ ಫಂಡಿಂಗ್ ಇಲ್ದನೇ ಅಷ್ಟೊಂದು ದೊಡ್ಡ ರಿಸ್ಕ್ ತಗೊಳ್ಳಲ್ಲ. ಇವತ್ತೇನು ಒಂದು ಇನೋವಾ ಕಾರಲ್ಲಿ ಬರ್ತಾನೆ, ಎಲ್ಲಿಂದ ಬಂತು ದುಡ್ಡು? ಇದೇ ಚಂದನಗೌಡ್ರಿಗೆ 50 ಲಕ್ಷದ ಬಟ್ಟೆ ಅಂಗಡಿ ಎಲ್ಲಿಂದ ಬಂತು? ನನಗೆ ಕ್ಲಾರಿಟಿ ವಿಡಿಯೋ ಮಾಡೋರೆ ನೈಟು. ಅದರಲ್ಲಿ ಅವ್ರಿಗೆ ಏನು ಬೇಕೋ ಅದನ್ನ ಮಾತ್ರ ತಗೊಂಡವ್ರೆ. ನನ್ನ ಚಾನಲ್ನಲ್ಲಿ ನಾನು ಕೇಳಿರೋ ಕ್ವಶನ್ಗಳನ್ನೇ ತಗೊಳ್ಳಿಲ್ಲ. ಅವರೇ ಬಟ್ಟೆ ಅಂಗಡಿದು ಕ್ಲಾರಿಟಿನೂ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ಇಲ್ಲ ಒಡವೆ ಬಿಡಿಸ್ಕೋತಾರ. ಇಲ್ಲ 50 ಲಕ್ಷ ಇದು ಮಾಡಿ ಬಟ್ಟೆ ಅಂಗಡಿ ಮಾಡ್ತಾರ. ಎಲ್ಲಿಂದ ಬಂತು ದುಡ್ಡು? ಸರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.